ಥರ್ಡ್ ಮಂತಲ್ಲಿ ಕೆಲವೊಮ್ಮೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು, ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ಬೋದು, ಹೊಟ್ಟೆ ನೋವು ಜಾಸ್ತಿ ಆಗ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದಾಗ ಅದು ನಾರ್ಮಲ್ ಆಗಿದೆಯಾ ಅಥವಾ ಏನಾದರೂ ಪೆಥೊಲಾಜಿಕಲ್ ಟ್ರೀಟ್ಮೆಂಟ್ ಬೇಕಾಗುತ್ತಾ ಅಂತ ನೋಡಬೇಕಾಗುತ್ತೆ. ಸೊ ಬ್ಲೀಡಿಂಗ್ ಆದರೆ ಎಲ್ಲರಿಗೂ ಮಿಸ್ಕ್ಯಾರೇಜ್ ಆಗಲೇಬೇಕಂತಿಲ್ಲ. ಥರ್ಡ್ ಮಂತಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸ್ಕ್ಯಾನಿಂಗ್ ಮಾಡಿ ನಾವು ನೋಡ್ತೀವಿ ಏನಾಗ್ತಾ ಇದೆ ಅಂತ. ಕೆಲವೊಮ್ಮೆ ಎಲ್ಲ ಮಗು ಚೆನ್ನಾಗಿದ್ರೆ ನಾವು ಕೆಲವು ಮೆಡಿಸಿನ್ಸ್ ಕೊಟ್ಟು ರೆಸ್ಟ್ ಹೇಳಿಬಿಟ್ಟು ಹಾಗೇನೆ ಮಾನಿಟರ್ ಮಾಡ್ತೀವಿ. ತುಂಬ ಹಾಗೆ ಹೊಟ್ಟೆ ನೋವಿದ್ರೆ ಮೈಲ್ಡ್ ಪೇನು ಆ ಕಡೆ ಈ ಕಡೆ ಎಲ್ಲ ಪ್ರೆಗ್ನೆನ್ಸಿ ರಿಲೇಟೆಡ್ ಇರುತ್ತೆ. ಬಟ್ ತುಂಬ ಯೂರಿನ್ ಪಾಸ್ ಮಾಡುವಾಗಲ ಅಥವಾ ಕೆಳಗಡೆ ಹೊಟ್ಟೆ ನೋವು ತುಂಬ ಇದ್ದಾಗ ನೀವು ಕಾಂಟ್ಯಾಕ್ಟ್ ಮಾಡಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆಯಾ ಅಥವಾ ಬೇರೆ ಏನಾದ್ರು ಇನ್ಫೆಕ್ಷನ್ ಇದೆಯಾ ಅಂತ ನಾವು ನೋಡಬೇಕಾಗತ್ತೆ. ಫೀವರ್ ಬಂದರೆ ನೀವು ಪ್ರೆಗ್ನೆನ್ಸಿ ಸ್ಟೇಟಸ್ನ ಡಿಸ್ಕ್ಲೋಸ್ ಮಾಡ್ದೇನೆ ಎಲ್ಲೂ ಟ್ರೀಟ್ಮೆಂಟ್ ತೊಗೊಳ್ಬಾರ್ದು. ಹಾಗೇನೆ ನೀವು ಬಟ್ಟೆ ಎಲ್ಲಾನು ನೆಕ್ಸ್ಟ್ಗೆ ಚೇಂಜಸ್ ಆಗ್ತಾ ಇರುತ್ತೆ. ಕೆಲವರು ಸಣ್ಣ ಆಗಿರ್ತಾರೆ ಈ ಫಸ್ಟ್ 3 ಮಂತ್ಸಲ್ಲಿ ಊಟ ಸೇರಿದೆ. ಕೆಲವ್ರಿಗೆ ಏನ ಹೇಳ್ತಾರೆ ಬೇರೆ ಇದೇ ಫುಡ್ ಬೇಕು ಅದೇ ಫುಡ್ ಬೇಕು ಅಂತ ಹೇಳಿ ಫುಡ್ನ ಎಕ್ಸೆಸಿವ್ ಆಗಿ ತಿನ್ನೋ ಚಾನ್ಸಸ್ಸು ಇರುತ್ತೆ. ಸೊ ಹೀಗೆ ನೀವು ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ನೀವು ಅದನ್ನೆಲ್ಲ ತೋರಿಸ್ಬೇಕು. ನಾವು ಎಲ್ರದ್ದು ಎವ್ರಿ ಮಂತ್ ವೆಯ್ಟ್ BP ಎಲ್ಲಾನು ನೋಡಿ ಮಾನಿಟರ್ ಮಾಡ್ತಾ ಇರ್ತೀವಿ. ನೀವು ಥರ್ಡ್ ಮಂತಲ್ಲಿ ಕೂಡ ವೈಟ್ ಡಿಸ್ಚಾರ್ಜ್ ಆದರೆ, ಬ್ಲೀಡಿಂಗ್ ಆದರೆ, ಪೇಯ್ನ್ ಆದರೆ, ಫೀವರ್ ಬಂದರೆ ಇಮಿಡಿಯೇಟ್ ಆಗಿ ತೋರಿಸ್ಬೇಕಾಗತ್ತೆ. ಮತ್ತೆ ನಾವು ಸ್ಕ್ಯಾನಿಂಗಲ್ಲಿ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ತಾ ಇರ್ತೀವಿ. ಸೊ ಈ ಥರ್ಡ್ ಮಂತಲ್ಲಿ ನಿಮಗೆ ಏನೇ ಸಿಂಪ್ಟಮ್ ಬಂದರೂ ಏನೇ ಇದ್ರು ಫಸ್ಟ್ 2 ಮಂತ್ಸಲ್ಲಿ ಇದ್ದದ್ದೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಖುಷಿ ಆಗ್ತಾ ಬರುತ್ತೆ. ಪ್ರೆಗ್ನೆನ್ಸಿ ತುಂಬ ಕಷ್ಟ ಅಲ್ಲ ಅಂತ ಅನಿಸ್ತಾ ಬರುತ್ತೆ. ಸೊ ಮೆಜಾರಿಟಿ ಆಫ್ ದಮ್ ಮಾರ್ನಿಂಗ್ ಸಿಕ್ನೆಸ್ ಬೈ ದಿ ಎಂಡ್ ಆಫ್ ಥರ್ಡ್ ಮಂತ್ ಕಡಿಮೆ ಆಗಿಬಿಡುತ್ತೆ. ಸೊ ಫುಡ್ ಪ್ರಿಫರೆನ್ಸಸ್ ಕೂಡ ಚೇಂಜ್ ಆಗ್ಬೋದು. ನಿಮ್ಮ ಡ್ರೆಸ್ ಸೈಜ್ ಕೂಡ ಚೇಂಜ್ ಆಗ್ಬೋದು. ಬಟ್ ಈ 3 ಮಂತ್ಸಲ್ಲಿ ನಾವು ಸ್ವಲ್ಪ ಹುಷಾರಾಗಿರಿ. ಎಲ್ಲೂ ಹೊರಗಡೆ ಏನು ತಿನ್ನೋದು, ಇನ್ಫೆಕ್ಷನ್ ಮಾಡ್ಕೊಳ್ಳೋದು, ಆ್ಯಂಟಿಬಯೋಟಿಕ್ಸ್ ಅನ್ನೆಸರಿಯಾಗಿ ತೊಗೊಳ್ಳೋದು ಮಾಡಬೇಡಿ. ಮತ್ತು ನೀವೆಲ್ಲ ಆ್ಯಕ್ಟಿವಿಟೀಸ್ನು ಸ್ಲೋ ಆಗಿ ಮಾಡ್ಬೋದು. ಸ್ಟೇರ್ಸ್ ಹತ್ಬೋದು, ವಾಕ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು. ಬಟ್ ಹೀಲ್ಸ್ ಹಾಕ್ಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಫ್ಲ್ಯಾಟ್ಸ್ ಹಾಕ್ಕೊಳ್ಳಿ, ಲೂಸ್ ಅಂಡರ್ ಗಾರ್ಮೆಂಟ್ಸ್ ಹಾಕ್ಕೊಳ್ಳಿ, ಹೈಜೀನ್ ಮೇಂಟೈನ್ ಮಾಡಿ. ಥರ್ಡ್ ಮಂತಲ್ಲಿ ಅಂದರೆ ಅರೌಂಡ್ 12 ವೀಕ್ಸಲ್ಲಿ ಇಂಪಾರ್ಟೆಂಟ್ ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಇರುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.